ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಭಾನುವಾರದಲ್ಲಿ ಕರ್ತನ ಸಾನ್ನಿಧ್ಯಕ್ಕೆ ಮತ್ತೊಮ್ಮೆ ಬರುವಂಥ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ವರ್ಷದ ಪ್ರಾರಂಭದಿಂದ ಈ ಕೊನೆಯ ಸಮಯದವರೆಗೆ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ. ವಿಶೇಷವಾಗಿ ಕ್ರಿಸ್ಮಸ್ ಸೀಸನಲ್ಲಿ ಕೂಡ ನಾವಿದ್ದೇವೆ. ನಮ್ಮ ಕರ್ತನು ನಮಗೆ ಮಾಡಿದ ಉಪಕಾರಗಳನ್ನು, ನಮ್ಮನ್ನು ರಕ್ಷಿಸಿದ ವಿಧಗಳನ್ನು, ನಮ್ಮನ್ನು ನಾಶದಿಂದ ತಪ್ಪಿಸಿದ ವಿಧಗಳನ್ನು, ನಮಗೆ ರಕ್ಷಣೆ ಕೊಟ್ಟ ವಿಧಗಳನ್ನು ನಾವಿವತ್ತು ನೆನೆಸಿಕೊಂಡು ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ, ಕೊಂಡಾಡುವಂಥವರಾಗಿರೋಣ. ಈ ಆರಾಧನಾ ಕೂಟವನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ತಂದೆಯಾಗಿರುವ ದೇವರೇ, ನಮ್ಮ ರಕ್ಷಕನೇ, ಒಡೆಯನೇ, ನಮ್ಮ ಯೇಸು ಸ್ವಾಮಿ, ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಆರಾಧನೆಗಾಗಿ ಸೇರಿ ಬರುವಂಥ ಕೃಪೆ ನಮಗೆ ಕೊಟ್ಟಿದ್ದೀಯಲ್ಲ ಸ್ವಾಮಿ. ವರ್ಷದ ಮೊದಲ ದಿನದಿಂದ ಈ ದಿನದವರೆಗೆ ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಂಡು ಬಂದಿರುವಿ, ಪರಿಪಾಲನೆ ಮಾಡಿಕೊಂಡು ಬಂದಿರುವಿ ಸ್ವಾಮಿ. ಎಲ್ಲ ಕೊರತೆಗಳು ನೀಗಿಸಿ, ಕಷ್ಟಗಳಿಂದ ಬಿಡಿಸಿ, ಎಲ್ಲ ಶೋಧನೆ ಹೋರಾಟಗಳಿಂದ ತಪ್ಪಿಸಿ ಅದ್ಭುತವಾಗಿ ನಡೆಸಿರುವಿ. ನಿನಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಿನ್ನ ಪಾದಗಳ ಬಳಿಯಲ್ಲಿರುವಾಗ ನಾವು ನಿನ್ನನ್ನು ಹಾಡಿ ಕೊಂಡಾಡುವಂತೆ, ಸ್ತುತಿಸುವಂತೆ, ಆರಾಧಿಸುವಂತೆ ಸಹಾಯ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ನಮಗೆ ಬೇಕಾದಂಥ ದೈವಿಕವಾದ ಆಲೋಚನೆಗಳನ್ನು ನಿನ್ನ ವಾಕ್ಯದ ಮೂಲಕ ದಯಪಾಲಿಸು. ಅನೇಕರು ಟಿ ವಿ ಮೂಲಕ ಹಾಗೆ ಸೋಷಿಯಲ್ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವಾಗ ಅವರೆಲ್ಲರನ್ನು ಆಶೀರ್ವಾದಿಸಿ ಅದ್ಭುತವಾಗಿ ನಡೆಸು. ನಿನ್ನ ಮಹಾಕೃಪೆಯಿಂದ ಹೊಸ ಬಲವನ್ನು ಹೊಂದಿಕೊಂಡು ಹೊಸ ವರ್ಷಕ್ಕೆ ಪ್ರವೇಶ ಮಾಡಲು ಪ್ರತಿಯೊಬ್ಬೊಬ್ಬರಿಗೆ ನೀನು ಸಹಾಯ ಮಾಡು. ನಿನ್ನ ಪರಿಶುದ್ಧ ಕರಗಳಲ್ಲಿ ಆರಾಧನಾ ಕೂಟ ಒಪ್ಪಿಸಿಕೊಟ್ಟಿದ್ದೇವೆ. ಆರಾಧನಾ ಕೂಟದ ಪ್ರಾರಂಭದಿಂದ ಕೊನೆಯವರೆಗೆ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ಘನ ಮಾನ ಮಹಿಮೆ ನಮ್ಮ ತಂದೆಯ ದೇವರೇ ನಿನಗೆ ಅರ್ಪಿಸಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದಲ್ಲಿರುವ ತಂದೆಯೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ನಮ್ಮ ಆರಾಧನಾ ತಂಡ ಸಿದ್ಧವಾಗಿದೆ. ಅವರೊಂದಿಗೆ ಸೇರಿ ನಮ್ಮ ಕರ್ತನನ್ನು ಆರಾಧಿಸುವಂಥವರಾಗಿರೋಣ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನು, ಸರ್ವಶಕ್ತನು, ಮಹೋನ್ನತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನು ನಮ್ಮನ್ನು ಈ ಒಂದು ವರ್ಷ ಕಾಲ ಅವನು ಕಾದು ಕಾಪಾಡಿದ್ದಾನೆ. ಹಲ್ಲೆಲೂಯಾ. ಮಾತ್ರವಲ್ಲದೆ ಆತನು ನಮ್ಮನ್ನು ಎಲ್ಲ ಕೇಡಿನಿಂದ, ಎಲ್ಲ ಗಂಡಾಂತರಗಳಿಂದ ನಮ್ಮನ್ನು ಕಾದು ಕಾಪಾಡಿದ್ದಾನೆ. ಆತನಿಗೆ ಎಷ್ಟು ಸ್ತೋತ್ರಗಳು, ಎಷ್ಟು ಕೃತಜ್ಞತೆ ಸಲ್ಲಿಸಲು ಅದು ಸಾಲದು. ಹಲ್ಲೆಲೂಯಾ. ಈ ಸಮಯದಲ್ಲಿ ಕರ್ತನನ್ನು ನಾವು ಹಾಡಿ ಕೊಂಡಾಡುತ್ತೇವೆ. ಪಾಪವನ್ನು ನೀಗಿಸಲು, ಶಾಪವನ್ನು ನೀಗಿಸಲು ನಮ್ಮ ಕರ್ತನು ಈ ಭೂಮಿಗೆ ಬಂದಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರೂ ಸ್ವಲ್ಪ ಸಮಯ ಕರ್ತನನ್ನು ಹಾಡಿ ಕೊಂಡಾಡೋಣ. ಬನಿಗಿಸಲು ಶಾಪ ಬನಿಗಿಸಲು ಭೂಲೋಕ ಬಂದಾನೆಯ
ನಿನಗಾಗಿ ಸ್ತೋತ್ರ ಕರ್ತನೆ. ನಮ್ಮ ಪಾಪವನ್ನು ನಮ್ಮ ರೋಗವನ್ನು ಹೊತ್ತು ಕರ್ತನೆ ಹಾಲೆಲೂಯ 2000 ವರ್ಷಗಳ ಹಿಂದೆ ನಮಗೋಸ್ಕರ ಕರ್ತನೆ ಹಾಲೆಲೂಯ ನೀನು ಮರಣ ಹೊಂದಿ ಕರ್ತನೆ ಮರಣವನ್ನು ಜಯಿಸಿ ಬಂದಿದ್ದಿ ಕರ್ತನೆ ಸ್ತೋತ್ರ ಹಾಲೆಲೂಯ ಕರ್ತನೆ ನಿಮ್ಮನ್ನು ನಾವು ಕೊಂಡಾಡುತ್ತಿದ್ದೇವೆ ಹಾಲೆಲೂಯ ಹಾಲೆಲೂಯ ಸ್ತೋತ್ರ ಸ್ವಾಮಿ.
ನಿಮ್ಮ ಸನ್ನಿಧಿಯಲ್ಲಿ ಕರ್ತನೆ ನಮಗೆ ಸಂತೋಷ ಸಮಾಧಾನ ಉಂಟು ಕರ್ತನೆ. ಸ್ತೋತ್ರ. ಹಾಲೆಲೂಯ ಕರ್ತನೆ. ಹಾಲೆಲೂಯ. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ರೋಗಗಳು ಕರ್ತನೆ ಹಾಲೆಲೂಯ ಎಲ್ಲ ಕರ್ತನೆ ಬಾಧೆಗಳು ವಾಸಿಯಾಗೋದು. ಹಾಲೆಲೂಯ. ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ನಿನ್ನ ಹಾಗೆ ಯಾರು ಕರ್ತನೆ ಹಾಲೆಲೂಯ ಲೋಕದಲ್ಲಿಲ್ಲ ಕರ್ತನೆ ಸ್ವಾಮಿ. ನಿನ್ನ ಹಾಗೆ ಕರ್ತನೆ ಒಂದು ಒಡೆಯನು ಯಾರು ಇಲ್ಲ ಸ್ವಾಮಿ. ಹಾಲೆಲೂಯ ಕರ್ತನೆ. ನಿಮಗೆ ಸ್ತೋತ್ರ. ನಿಮ್ಮನ್ನು ನಾವು ಆರಾಧಿಸುತ್ತಾ ಇದ್ದೇವೆ. ಹಾಲೆಲೂಯ. ಹಾಲೆಲೂಯ. ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ. ಹಾಲೆಲೂಯ. ಉನ್ನತನೇ
ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ, ಹಾಲೆಲೂಯ. ನಿಮಗೆ ಮಾತ್ರ ಕರ್ತನೆ ಎಲ್ಲ ಮಹಿಮೆ, ಎಲ್ಲ ಘನತೆ ನಿಮಗೆ ಒಬ್ಬರಿಗೆ ಮಾತ್ರ ಕರ್ತನೆ. ಹಾಲೆಲೂಯ ಸ್ತೋತ್ರ ಕರ್ತನೆ. ನಮ್ಮನ್ನು ನೀನು ಮರೆಯದೆ ನೆನೆಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಈವರೆಗೂ ಕರ್ತನೆ ನಮ್ಮನ್ನೆಲ್ಲ ಆಪತ್ತಿನಿಂದ, ಎಲ್ಲ ಗಂಡಾಂತರಗಳಿಂದ ನಮ್ಮನ್ನು ಬಿಡಿಸಿ ಕಾಪಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ನಿನ್ನನ್ನೇ ಆರಾಧಿಸುವೆ ಕರ್ತನೆ. ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಸ್ವಲ್ಪ ಸಮಯ ಕರ್ತನೆ ನಿಮ್ಮನ್ನು ಕರ್ತನೆ ಆರಾಧಿಸಲು ಕರ್ತನೆ ನಿಮ್ಮನ್ನು ಕೊಂಡಾಡಲು ಸ್ತುತಿಸಲು ಕೊಟ್ಟು ದೇವರೇ ಹಾಲೆಲೂಯ. ನಿಮಗಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ. ನಿಮಗೆ ಎಷ್ಟು ಸ್ತೋತ್ರಗಳನ್ನು ಸಲ್ಲಿಸಿದರೂ ಕರ್ತನೆ ಅದು ಸಾಲದು ಕರ್ತನೆ ಹಾಲೆಲೂಯ. ಕರ್ತನೆ ನಮ್ಮ ಆರಾಧನೆಯಲ್ಲಿ ಕರ್ತನೆ ನೀನು ಮಹಿಮೆ ಹೊಂದೋದಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ. ಕರ್ತನೆ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸು ಕರ್ತನೆ, ಬಲಪಡಿಸು ಕರ್ತನೆ. ಮುಂದಿನ ಸಮಯದಲ್ಲಿ ಕರ್ತನೆ ದೇವರೇ ಕರ್ತನೆ ಸೇವಕರು ವಾಕ್ಯಗಳನ್ನು ಕೊಡುವಾಗ ನಮ್ಮೊಂದಿಗೆ ಮಾತನಾಡು ಕರ್ತನೆ, ನಮ್ಮನ್ನು ನೀನು ಬಲಪಡಿಸು ಕರ್ತನೆ. ಸ್ತೋತ್ರ ಹಾಲೆಲೂಯ. ಪ್ರಾರ್ಥನೆಗಾಗಿ ಸ್ತೋತ್ರ ತಂದೆ, ಯೇಸುವಿನ ನಾಮದಲ್ಲಿ ಬಿಡೋದು ತಂದೆ ದೇವರೇ, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವೆಲ್ಲ ನಮ್ಮ ಕರ್ತನನ್ನು ಆರಾಧಿಸುವಂತೆ ನಮ್ಮ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ. ವಿಶೇಷವಾಗಿ ನಾವು
ವರ್ಷದ ಕೊನೆಯ ಭಾಗದಲ್ಲಿ ಇರುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸಿರುವುದರಿಂದ ದೇವರಿಗೆ ಸ್ತೋತ್ರ ಸಲ್ಲಿಸುವಂಥವರಾಗಿರೋಣ. ದೇವರು ನಮ್ಮನ್ನು ಅತಿಶಯಕರವಾಗಿ ಅದ್ಭುತಕರವಾಗಿ ನಡೆಸಿಕೊಂಡು ಬಂದಿದ್ದಾನೆ. ನಮ್ಮ ಕರ್ತನು ಹೌದು ಹೊಸ ವರ್ಷದಲ್ಲಿಯೂ ಕೂಡ ಅದ್ಭುತವಾಗಿ ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾದಂಥ ದೇವರಾಗಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ವಾಕ್ಯವನ್ನು ಧ್ಯಾನಕ್ಕಾಗಿ ತೆಗೆದುಕೊಳ್ಳುವಂಥವರಾಗಿರೋಣ. ದೇವರಾತ್ಮನು ನಮ್ಮನ್ನು ಈ ದಿನದಲ್ಲಿ ವಾಕ್ಯದ ಮೂಲಕ ಬಲಪಡಿಸುವವನಾಗಿದ್ದಾನೆ. ವಿಶೇಷವಾಗಿ ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕ ಜಾಯ್ನ್ ಆಗಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ದೇವರ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಮ್ಮೆಲ್ಲರನ್ನು ದೇವರ ಆಶೀರ್ವಾದಿಸಿ ನಡೆಸುವಾತನಾಗಿದ್ದಾನೆ. ನಾವು ಸತ್ಯವೇದದ ವಾಕ್ಯಗಳನ್ನು ಓದಿಕೊಂಡು ಹೌದು ಪ್ರಾರ್ಥನೆಯೊಂದಿಗೆ ಧ್ಯಾನ ಮಾಡುವಂಥವರಾಗಿರೋಣ. 66ನೇ ಕೀರ್ತನೆ ಅದರ 8ರಿಂದ 12ರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವಾಗ, ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ದನಿ ಕೇಳಿಸಲಿ. ಆತನು ನಮ್ಮನ್ನು ಜೀವದಿಂದ ಉಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ದೇವರೇ, ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪೂಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯ ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವರ್ಷದ ಕೊನೆಯ ಭಾಗಕ್ಕೆ ನಾವು ಬರುವಂಥ ಸಮಯದಲ್ಲಿ ವರ್ಷದಾದ್ಯಂತ ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ನಡೆಸಿದ್ದಾನೆ ಎಂಬುದಾಗಿ ತಿರುಗಿ ನೋಡುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ವರ್ಷದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೆ ಅದ್ಭುತವಾಗಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಗಿರುವಾಗ ಹೊಸ ವರ್ಷದಲ್ಲಿ ಕೂಡ ಅತ್ಯಂತ ಬಲವಾದ ರೀತಿಯಲ್ಲಿ ಅದ್ಭುತವಾದಂಥ ರೀತಿಯಲ್ಲಿ ಅನೇಕರಿಗೆ ನಂಬುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಹಾಗಾಗಿ ಇಲ್ಲಿ ಈ ಪ್ರಾರಂಭದ ವಾಕ್ಯದಿಂದ ನೋಡಿಕೊಳ್ಳುವಂಥ ಸಮಯದಲ್ಲಿ 66ನೇ ಕೀರ್ತನೆ 8ನೇ ವಾಕ್ಯದಿಂದ, ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ನೋಡಿ, ಇಲ್ಲಿ ಭಕ್ತನು ಹಾಡ್ತಾ ಇದ್ದಾನೆ, ಅಥವಾ ಈ ಕೀರ್ತನೆಯನ್ನು ಬರೆದಂಥ ಭಕ್ತನು ಹಾಡ್ತಾ ಇದ್ದಾನೆ, ಜನಾಂಗಗಳೇ. ಯಾರು ಜನಾಂಗಗಳು ಅಂತ ಹೇಳುವಂಥದ್ದು? ಈ ಲೋಕದ ಎಲ್ಲ ಜನರನ್ನು ನಮ್ಮ ದೇವರೇ ಉಂಟು ಮಾಡಿದ್ದಾನೆ. ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ಅಬ್ರಹಾಮನ ಸಂತತಿಯಾಗಿದ್ದಂಥ ಇಸ್ರಾಯೇಲ್ಯರನ್ನು ಸ್ವಂತ ಜನಾಂಗ ಎಂಬುದಾಗಿ ಆರಿಸಿ ತೆಗೆದುಕೊಂಡಿದ್ದರು. ಮತ್ತು ಮೋಶೆಯ ಮುಖಾಂತರ ಆ ಜನರೊಂದಿಗೆ, ಅಂದರೆ ಯಹೂದ್ಯರೊಂದಿಗೆ ಅಥವಾ ಇಸ್ರಾಯೇಲ್ಯರೊಂದಿಗೆ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದರು. ಅಂದರೆ ಹೊಸ ಒಡಂಬಡಿಕೆಗೆ ಬರುವಂಥ ಸಮಯದಲ್ಲಿ ದೇವರು ಲೋಕದ ಎಲ್ಲ ಜನಗಳು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟಿದ್ದಾನೆ. ಎಲ್ಲ ಜನರು ರಕ್ಷಣೆ ಹೊಂದಬೇಕೆಂದು ದೇವರ ಚಿತ್ತವಾಗಿದೆ. ಇನ್ನು ಯೇಸು ಕ್ರಿಸ್ತನ ಮೂಲಕ ಸಕಲ ಜನಾಂಗಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಮತ್ತು ಯೇಸು ಕ್ರಿಸ್ತನ ಮೂಲಕ ಎಲ್ಲ ಜನಾಂಗಗಳು ಈಗ ದೇವರ ಜನರಾಗಿ ಮಾರ್ಪಡುವವರಾಗಿದ್ದಾರೆ. ಸಕಲ ಭಾಷೆಗಳಿಂದ, ಸಕಲ ಕುಲಗಳಿಂದ, ಸಕಲ ಪಂಗಡಗಳಿಂದ, ಸಕಲ ರೀತಿಯ ಪಂಥಗಳಿಂದ ಜನರು ಕರ್ತನ ಕಡೆಗೆ ಬರುವವರಾಗಿದ್ದಾರೆ. ಹಾಗಾಗಿ ಲೋಕದ ಸಕಲ ಭಾಷೆಗಳ ಜನರು, ಸಕಲ ಬಣ್ಣಗಳ ಊರುಗಳ ಜನರು ಈಗ ದೇವ ಜನರಾಗಿ ಮಾರ್ಪಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಜನಾಂಗಗಳೇ ನಮ್ಮ ದೇವರನ್ನು ವಂದಿಸಿರಿ, ಆತನನ್ನು ಸ್ತುತಿಸುವ ಧ್ವನಿ ಕೇಳಿಸಲಿ. ಒಂದು ಇಲ್ಲಿ ಸುವಾರ್ತೆಯನ್ನು ನೋಡ್ತೇವೆ, ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿಕೊಳ್ಳಿರಿ ಎಂಬಂಥ ಸುವಾರ್ತೆಯನ್ನು ಇಲ್ಲಿ ಪ್ರವಾದನಾತ್ಮಕ ರೀತಿಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೇವೆ. ಎರಡನೇದಾಗಿ, ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಗೆ ಬಂದಂಥವರಿಗೆ ಹೌದು ದೇವರನ್ನ ಕೊಂಡಾಡುವುದಕ್ಕೆ ಪವಿತ್ರಾತ್ಮನು ಹೌದು ಪ್ರೋತ್ಸಾಹ ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಅನೇಕ ಭಾಗಗಳಲ್ಲಿ ಈ ರೀತಿಯ ವಾಕ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಲೋಕದ ಎಲ್ಲ ಜನರು ದೇವ ಜನರಾಗಿದ್ದಾರೆ, ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನಮಗೆ ಇನ್ನೂ ಕೂಡ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಗಳು ಅದರ 15ನೇ ಅಧ್ಯಾಯ 16ರಿಂದ ಇರುವಂಥ ವಾಕ್ಯಗಳನ್ನು ಓದಿಕೊಳ್ಳುವಂಥ ಸಮಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 16 ಮತ್ತು 17ನೇ ವಾಕ್ಯ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವಿದನ ಬಿದ್ದು ಹೋಗಿರೋ ಗುಡಾರವನ್ನು ಎತ್ತುವೆನು, ಅದರಲ್ಲಿ ಹಾಳಾದದ್ದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು, ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಆತನನ್ನು ಹುಡುಕುವವರಾಗಿರಬೇಕೆಂದು
ಆದಿಯಿಂದ ಈ ಕಾರ್ಯವನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಬಿದ್ದು ಹೋದ ಗುಡಾರ ಎತ್ತಿ ನಿಲ್ಲಿಸಲ್ಪಡುವಂಥದ್ದು ಅಂತ ಹೇಳುವಂಥದ್ದು ಅದು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಅದು ದೇವರು ಮಾಡುವ ಕಾರ್ಯದ ಬಗ್ಗೆ ಇರುವ ಪ್ರವಾದನೆ. ದಾವೀದನ ಕುಮಾರನಾಗಿ ಬರುವಂಥ ಕ್ರಿಸ್ತನು ಬಿದ್ದು ಹೋಗಿರುವ ಆರಾಧನೆಯ ಗುಡಾರವನ್ನು ಹೌದು ಎಲ್ಲ ಜನರಿಗೆ ದೇವರ ದರ್ಶನ ಸಿಗತಕ್ಕಂಥ ಆ ಒಂದು ಗುಡಾರವನ್ನು ಸಿದ್ಧ ಮಾಡುವನು, ಎತ್ತಿ ನಿಲ್ಲಿಸುವನು ಎಂಬಂಥದ್ದು ಅದರ ಅರ್ಥ. ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ಬೋದು, ಅದು ದಾವೀದನ ಗುಡಾರದಲ್ಲಿ ಹೌದು ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬಂಥ ಒಂದು ವ್ಯತ್ಯಾಸ ಇರಲಿಲ್ಲ. ಹೌದು, ದಾವೀದ ಅದನ್ನು ಅಥವಾ ಮಂಜೂಷ ಇಡುವುದಕ್ಕೋಸ್ಕರ ನಿರ್ಮಿಸಿದ್ದ ಎಂಬುದಾಗಿ. ಹಾಗೆ ಬಿದ್ದು ಹೋದ ದಾವೀದನ ಗುಡಾರ ಅಂತ ಹೇಳುವಾಗ ಹೊಸ ಒಡಂಬಡಿಕೆಗೆ ಬರುವಾಗ ಹೌದು ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟಾಗ ಆ ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳ ಇದನ್ನು ಬೇರ್ಪಡಿಸ್ತಾ ಇದ್ದಂಥ ಆ ಒಂದು ದಪ್ಪ ತೆರೆ ಅಥವಾ ಒಂದು ಕರ್ಟನ್ ದೇವರು ಮೇಲಿನಿಂದ ಕೆಳಗಿನವರೆಗೆ ಹರಿದು ಹಾಕಿದನು. ಈಗ ದೇವರು ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ದೇವರ ಹತ್ತಿರಕ್ಕೆ ಬರುವುದಕ್ಕೆ ಮಾರ್ಗವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೇವೆ, ಮನುಷ್ಯ ಜಾತಿಯ ಉಳಿದ ಜನಗಳು ಅಂದರೆ ದೇವ ಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು, ಈಗ ಲೋಕದ ಸಕಲ ಜನಾಂಗಗಳು ಈಗ ದೇವ ಜನರು ಎನಿಸಿಕೊಳ್ಳುವವರಾಗಿದ್ದಾರೆ. ಸಕಲ ಜನಾಂಗಗಳನ್ನು ದೇವರು ದೇವ ಜನರಾಗಿ ಮಾರ್ಪಡಿಸುವಾತನಾಗಿದ್ದಾನೆ. ನಮ್ಮನ್ನು ಕೂಡ ದೇವರು ದೇವ ಜನರಾಗಿ ಮಾರ್ಪಡಿಸಿದ್ದಾನೆ. ನಾವು ಅಬ್ರಹಾಮನ ಸಂತತಿ ಆಗಿರಲಿಲ್ಲ, ನಾವು ಇಸ್ರಾಯೇಲ್ಯರು ಆಗಿರಲಿಲ್ಲ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವೀಗ ಇಸ್ರಾಯೇಲ್ಯರಾಗಿದ್ದೇವೆ ಅಥವಾ ಆತ್ಮಿಕ ಇಸ್ರಾಯೇಲ್ ಆಗಿದ್ದೇವೆ, ಅಬ್ರಹಾಮನ ಸಂತತಿಯಾಗಿದ್ದೇವೆ. ಅಬ್ರಹಾಮ ನಂಬಿದನು, ಅದು ಆತನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಈಗ ಅಬ್ರಹಾಮನಿಗಿರುವಂಥ ಅದೇ ನಂಬಿಕೆ ಅಥವಾ ಅಬ್ರಹಾಮ ನಂಬಿದ ಹಾಗೆ ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅವರು ಕೂಡ ಅಬ್ರಹಾಮನ ಸಂತತಿ ಎನಿಸಿಕೊಳ್ಳುವರು, ದೇವ ಜನರು ಎನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪ್ರೀತಿಯ ದೇವ ಜನರೇ, ನಾವೆಲ್ಲರೂ ಈಗ ಏನಾಗಿದ್ದೇವೆ, ದೇವ ಜನರಾಗಿದ್ದೇವೆ. ನಾವು ಜನಾಂಗಗಳಾಗಿದ್ದೆವು, ಅನ್ಯ ಜನರಾಗಿದ್ದೆವು, ಆದರೆ ಯೇಸು ಕ್ರಿಸ್ತನ ಮೂಲಕ ಈಗ ದೇವ ಜನರಾಗಿದ್ದೇವೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈಗ ಮುಂದಿನ ವಾಕ್ಯಕ್ಕೆ ಬರುವ 9ನೇ ವಾಕ್ಯದಲ್ಲಿ, ಆತನು ನಮ್ಮನ್ನು ಜೀವದಿಂದ ಉಳಿಸಿ ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ನೋಡಿ, ವರ್ಷದ ಪ್ರಾರಂಭದಿಂದ ಈ ಕಡೆಯ ಸಮಯದವರೆಗೆ, ಹೆಚ್ಚು ಕಡಿಮೆ ಕಡೆಯ ಸಮಯದವರೆಗೆ ನಾವು ನೋಡುವಾಗ ಆತ ನಮ್ಮನ್ನು ಜೀವದಿಂದ ಉಳಿಸಿದ್ದಾನೆ. ನಾವು ಬದುಕಿ ಉಳಿದಿರುವುದು ಯೆಹೋವನ ಕೃಪೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಮ್ಮ ದೇವರು ನಮ್ಮನ್ನು ಬದುಕಿ ಉಳಿಯುವ ಹಾಗೆ ಮಾಡಿದ್ದಾನೆ ಅಥವಾ ನಮ್ಮನ್ನು ಬದುಕಿಸಿದ್ದಾನೆ, ಉಳಿಸಿದ್ದಾನೆ, ನಮ್ಮನ್ನು ಎಲ್ಲ ರೀತಿಯಲ್ಲಿ ಕಾದು ಕಾಪಾಡಿದ್ದಾನೆ. ಆಪತ್ತುಗಳಿಂದ, ಕೇಡು ಗಂಡಾಂತರಗಳಿಂದ, ಹೌದು ಅಂಟು ರೋಗಗಳಿಂದ ನಮ್ಮನ್ನು ಆತ ಕಾಪಾಡಿದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಹೌದು ಸ್ತೋತ್ರ ಉಂಟಾಗಲಿ. ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮನ್ನು ಕಾದು ಕಾಪಾಡಿದ್ದಾನೆ, ನಮ್ಮ ಕಾಲುಗಳನ್ನು ಜಾರದಂತೆ ಕಾಪಾಡಿದನು. ಒಂದು, ನಮ್ಮನ್ನು ಜೀವದಿಂದ ಉಳಿಸಿದ್ದಾನೆ, ನಮ್ಮ ಕಾಲುಗಳನ್ನು ಜಾರದ ಹಾಗೆ ಆತ ಕಾಪಾಡಿದ್ದಾನೆ. ನೋಡಿ, ನಾವು ಜಾರಿ ಬೀಳುವಂಥ, ನಂಬಿಕೆಯಿಂದ ಬಿದ್ದು ಹೋಗುವಂಥ ಅಥವಾ ಎಡವಿ ಬೀಳುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ನಮ್ಮ ಜೀವ ನಷ್ಟವಾಗುವಂಥ ಎಲ್ಲ ಸಾಧ್ಯತೆಗಳು ಇತ್ತು. ಆದರೆ ನಮ್ಮ ದೇವರು ವರ್ಷದ ಪ್ರಾರಂಭದಿಂದ ಕಡೆಯವರೆಗೆ ಎಲ್ಲ ಆಪತ್ತುಗಳಿಂದ ಬಿಡಿಸಿದ್ದಾನೆ, ಎಲ್ಲ ರೀತಿಯ ಶೋಧನೆಗಳಿಂದ ಕಾಪಾಡಿದ್ದಾನೆ, ಎಲ್ಲ ರೀತಿಯ ಅಪಾಯಗಳಿಂದ ಕಾಪಾಡಿದ್ದಾನೆ, ನಮ್ಮ ಜೀವವನ್ನು ಉಳಿಸಿದ್ದಾನೆ. ನಾವು ಜಾರಿ ಬೀಳದ ಹಾಗೆ ನೋಡಿ, ಅಕ್ಷರಶಃ ನಾವು ಜಾರಿ ಬೀಳುವಂಥ ಅನೇಕ ಸಂದರ್ಭಗಳಿತ್ತು. ನಮ್ಮ ಕೈಕಾಲುಗಳು ಮುರಿದು ಹೋಗುವಂಥ ಅಥವಾ ಎಲುಬುಗಳು ಮುರಿದು ಹೋಗುವಂಥ ಅನೇಕ ಸಂದರ್ಭಗಳಿತ್ತು. ಅನೇಕ ಅಪಾಯಗಳಿಗೆ ಗುರಿಯಾಗುವಂಥ ಆ ಒಂದು ಸನ್ನಿವೇಶಗಳು ಎದುರಾಗಿತ್ತು. ವಾಹನದಲ್ಲಿ ಆಗಿರಬಹುದು ಅಥವಾ ಇತರೆ ರೀತಿಯ ಅಪಾಯಗಳಾಗಿದ್ದಿರಬಹುದು. ಆದರೆ ನಮ್ಮ ದೇವರು ನಮ್ಮನ್ನು ಕಾದು ಕಾಪಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 116ನೇ ಕೀರ್ತನೆಗೆ ಬರುವಂಥ ಸಮಯದಲ್ಲಿ ಅದರ 9ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ, ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನೋಡಿ, ಅಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ. 8ನೇ ವಾಕ್ಯದಿಂದಲೇ ಓದಿಕೊಳ್ಳುವಾಗ ಈ ಪ್ರಕಾರವಾಗಿ ನೋಡ್ತೇವೆ, ಯೆಹೋವನೇ, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು, ನಾನು ಜೀವಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿದ್ದಿ, ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನೋಡಿ, ಈ ಕೀರ್ತನೆಯನ್ನು 116ನೇ ಕೀರ್ತನೆಯನ್ನು ಹಿಜ್ಕೀಯನು ಬರೆದದ್ದು ಎಂಬುದಾಗಿ ಸತ್ಯವೇದ ಪಂಡಿತರುಗಳು ಸೂಚಿಸುವಂಥವರಾಗಿದ್ದಾರೆ ಅಥವಾ ತಿಳಿಸುವಂಥವರಾಗಿದ್ದಾರೆ. ಯಾಕಂತೇಳಿದರೆ ಈ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು. ಪ್ರವಾದಿ ಯೆಶಾಯನು ಬಂದು ಹೇಳುತ್ತಿದ್ದಾನೆ, ನೀನು ಸಾಯುವಿ, ನಿನ್ನ ಮನೆ ವಾರ್ತೆಯನ್ನು ಕ್ರಮಪಡಿಸಿಕೋ,
ಆತನಿಗೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳತಕ್ಕಂಥ ಉತ್ತರಾಧಿಕಾರಿಯಾಗತಕ್ಕಂಥ ಒಬ್ಬ ಮಗ ಇರಲಿಲ್ಲ. ಆತ ಇನ್ನೂ ಚಿಕ್ಕ ಪ್ರಾಯದವನಾಗಿದ್ದ. ಅವನಿಗೆ ಕೇವಲ 39 ವರ್ಷ ಪ್ರಾಯವಾಗಿತ್ತು. 25ನೇ ವರ್ಷಕ್ಕೆ ಪಟ್ಟಕ್ಕೆ ಬಂದಿದ್ದ. 14 ವರ್ಷ ಆಳಿದ್ದಾನೆ. ಆಗ ಅವನು ಸಾಯುವಂಥ ಒಂದು ಪರಿಸ್ಥಿತಿ ಆತನಿಗೆ ಬಂದಿದೆ. ಆದರೆ ಆತ ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಆತನಿಗೆ 15 ವರ್ಷಗಳನ್ನು ಕೂಡಿಸಿಕೊಟ್ಟರು ಎಂಬುದಾಗಿ ನೋಡ್ತೇವೆ. ಒಟ್ಟಾರೆ 29 ವರ್ಷ ಆತ ಆಳ್ವಿಕೆ ಮಾಡಿದನು ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆತ ಸೌಖ್ಯವಾದ ಮೇಲೆ ಆತ ದೇವರ ಆಲಯಕ್ಕೆ ಬಂದುಕೊಂಡು ಹಾಡಿಕೊಂಡಾಡ್ತಾ ಇದ್ದಾನೆ. ಆತ ಹೇಳ್ತಿದ್ದಾನೆ, ನೀನು ನನ್ನ ಪ್ರಾಣವನ್ನು ಮರಣ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ. ಆತ ಬಹಳವಾಗಿ ಹತ್ತಿದ್ದ, ಆದರೆ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಮ್ಮ ದೇವರು ನಮ್ಮ ಪಾದಗಳನ್ನು ಎಡವದಂತೆ ಕಾದಿದ್ದಾನೆ. ಮರಣದಿಂದ ತಪ್ಪಿಸಿದ್ದಾನೆ. ಕಣ್ಣೀರನ್ನು ನಿಲ್ಲಿಸಿಬಿಟ್ಟಿದ್ದಾನೆ. ಎಡವದ ಹಾಗೆ ನಮ್ಮ ಕಾಲುಗಳನ್ನು ಬಂಡೆಯ ಮೇಲೆ ನಿಲ್ಲಿಸಿದ್ದಾನೆ. ಇನ್ನು 10ನೇ ವಾಕ್ಯಕ್ಕೆ ಬರುವಾಗ, 66ನೇ ಕೀರ್ತನೆ 10ನೇ ವಾಕ್ಯಕ್ಕೆ ಬರುವಾಗ, ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನೋಡಿ, ಅಲ್ಲಿ ಭಕ್ತನು ಹೇಳ್ತಿದ್ದಾನೆ, ನನ್ನನ್ನು ಶೋಧಿಸಿದಿ, ಆದರೆ ಅದು ಹೇಗೆ? ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ನೋಡಿ, ಬೆಳ್ಳಿ ಬಂಗಾರವನ್ನು ಪುಟಕ್ಕೆ ಹಾಕ್ತಾರೆ, ಶೋಧಿಸ್ತಾರೆ. ಯಾಕೆ ಪುಟಕ್ಕೆ ಹಾಕ್ತಾರೆ? ಅದನ್ನು ಶುದ್ಧೀಕರಿಸುವುದಕ್ಕಾಗಿ, ಅಥವಾ ಅದಕ್ಕೆ ಇನ್ನೂ ಹೆಚ್ಚು ಬೆಲೆ ಬರುವ ಹಾಗೆ ಅದರೊಳಗಿರುವಂಥ ಇತರ ಲೋಹಗಳನ್ನು, ಕಲ್ಮಶವನ್ನು ತೆಗೆಯುವುದಕ್ಕಾಗಿ. ನೋಡಿ, ಅನೇಕ ನೋಡಿ ಬಂಗಾರದಲ್ಲಿ ಅಥವಾ ಬೆಳ್ಳಿಯಲ್ಲಿ ಕಲ್ಮಶಗಳು ಇರ್ತವೆ. ಬಂಗಾರದಲ್ಲಿ ಕೆಲವೊಂದು ಸಲ ಬೆಳ್ಳಿಯನ್ನು ಮಿಕ್ಸ್ ಮಾಡಿರ್ತಾರೆ, ಇನ್ನು ಕೆಲವೊಮ್ಮೆ ತಾಮ್ರವನ್ನು ಮಿಕ್ಸ್ ಮಾಡಿರ್ತಾರೆ. ನೋಡಿ, ಅದಕ್ಕೆ ಬೆಲೆ ಕಡಿಮೆ ಆಗ್ತದೆ. ಚೆನ್ನಾಗಿ ಶೋಧಿಸಿದ ಬೆಳ್ಳಿಗಾಗಲಿ ಬಂಗಾರಕ್ಕಾಗಲಿ ಬೆಲೆ ಹೆಚ್ಚಿರ್ತದೆ. ನೋಡಿ, ನಮ್ಮನ್ನು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ. ನೋಡಿ, ಪುಟಕ್ಕೆ ಹಾಕುವಂಥದ್ದು ಅಂತ ಹೇಳುವಾಗ ಅದು ಅಷ್ಟು ಸುಲಭದ ಕೆಲಸವಾಗಿರುವುದಿಲ್ಲ. ಬೆಂಕಿಯಲ್ಲಿ, ತುಂಬ ಬೆಂಕಿಯಲ್ಲಿ ಅದನ್ನು ಕರಗಿಸುವಂಥವರಾಗಿರ್ತಾರೆ. ಕರಗಿಸಿ ಅದರ ಒಂದು ಬೆಲೆಯನ್ನು ಹೆಚ್ಚು ಮಾಡುವಂಥವ್ರು, ಅಥವಾ ಕಲ್ಮಶವನ್ನು ತೆಗೆದಾಗ ಅದಕ್ಕೆ ಹೆಚ್ಚು ಬೆಲೆ ಬರ್ತದೆ. ನೋಡಿ, ಒಂದು ವಜ್ರ, ಸೌತ್ ಆಫ್ರಿಕಾದಲ್ಲಿ ಹೆಚ್ಚು ವಜ್ರ ಸಿಗುವಂಥ ಗಣಿಗಳಿದ್ದಾವೆ. ಲೋಕದ ಹೆಚ್ಚು ಕಡಿಮೆ ಭಾಳಷ್ಟು ಭಾಗಗಳಲ್ಲಿ ವಜ್ರಗಳು ಸಿಗ್ತವೆ. ಆದರೆ ಸೌತ್ ಆಫ್ರಿಕಾದಲ್ಲಿ ವಜ್ರದ ಗಣಿಗಳು ಹೆಚ್ಚು ಇದ್ದಾವೆ ಎಂಬುದಾಗಿ ಹೇಳಲಾಗ್ತದೆ. ನೋಡಿ, ವಜ್ರ ಅದು ಮಣ್ಣಿನಿಂದ, ಗಣಿಯಿಂದ ತೆಗೆಯುವಾಗ ಅದು ಕಚ್ಚಾ ರೂಪದಲ್ಲಿರ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ತಜ್ಞರಾಗಿರುವಂಥ, ಪರಿಣಿತರಾಗಿರುವಂಥ, ಕುಶಲಕರ್ಮಿಗಳಾಗಿರುವಂಥ ವ್ಯಕ್ತಿಗಳು ಅದನ್ನು ಸರಿಯಾಗಿ ಕತ್ತರಿಸಿ ಅದನ್ನು ಪಾಲಿಷ್, ಅಥವಾ ಅದರ ಆ ಎಲ್ಲ ಮುಖಗಳನ್ನು ತುಂಬ ಸಾಫ್ಟಾಗಿ ಪಾಲಿಷ್ ಮಾಡುವಾಗ ಅದು ಬಹಳ ಹೊಳೆಯುವಂಥದ್ದು, ಬೆಲೆ ಬಾಳುವಂಥದ್ದಾಗ್ತದೆ. ಆದರೆ ಅದನ್ನು ಏನು ಮಾಡಬೇಕಾಗ್ತದೆ? ಕತ್ತರಿಸಬೇಕಾಗ್ತದೆ. ಅನೇಕ ಭಾಗಗಳನ್ನು ಕತ್ತರಿಸಿ ಅದಕ್ಕೆ ಹೊಳಪು ಬರುವ ಹಾಗೆ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಬೆಳ್ಳಿಯನ್ನು ಪುಟಕ್ಕೆ ಹಾಕುವಾಗ ಅದಕ್ಕೆ ಬೆಲೆ ಹೆಚ್ಚು ಬರ್ತದೆ. ಬಂಗಾರವನ್ನು ಪುಟಕ್ಕೆ ಹಾಕುವಾಗ ಅದಕ್ಕೆ ಬೆಲೆ ಹೆಚ್ಚು ಬರ್ತದೆ. ನೋಡಿ, ಅದು ಕೆಲವು ಶೋಧನೆಗಳನ್ನು ತೋರಿಸುವಂಥದ್ದು. ಶೋಧನೆಗಳು ಯಾಕೆ ಬರ್ತಾವೆ? ನಮಗೆ ಬೆಲೆ ಹೆಚ್ಚಾಗುವುದಕ್ಕಾಗಿ. ನಮಗೆ ನಾವು ಪಾಸಾಗಿ ಅಥವಾ ತೇರ್ಗಡೆ ಹೊಂದಿ ಮುಂದಿನ ಹಂತಕ್ಕೆ ಅಥವಾ ತರಗತಿಗೆ ಹೋಗುವುದಕ್ಕಾಗಿ. ಪರೀಕ್ಷೆ ಇಲ್ಲದಿದ್ದರೆ ನಾವು ಮುಂದಿನ ತರಗತಿಗೆ ಹೋಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಈ ದಿನಗಳಲ್ಲಿ ತಿರುಗಿ ನಾವು ನೋಡುವಾಗ ಎಷ್ಟೆಲ್ಲ ರೀತಿಯ ಶೋಧನೆಗಳು ಬಂದಾಗ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ, ನಮಗೆ ಸಹಿಸಲು ಅಸಾಧ್ಯವಾದ ಯಾವ ಶೋಧನೆಯೂ ನಮಗೆ ಬರುವುದಿಲ್ಲ.
ಶೋಧನೆ ಬರುತ್ತಲೇ ಶೋಧನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗವನ್ನು ಕೂಡ ದೇವರು ತೆರೆದುಕೊಡುವ ಆತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಷ್ಟೊಂದು ಅದ್ಭುತಗಳನ್ನು ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ದೇವರೇ ನಮ್ಮನ್ನು ಶೋಧಿಸಿದೆ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ. ಶೋಧಿಸಿದ್ದಾನೆ ಅಂದರೆ ಅದು ಶುದ್ಧಿ ಮಾಡುವುದಕ್ಕಾಗಿ. ಶೋಧನೆ ಬಂದಿದೆ ಅಂದರೆ ಅದು ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ. ಶೋಧನೆ ಬಂದಿತ್ತು ಅಂತ ಹೇಳಿದರೆ ಇವತ್ತು ನಾವು ಯಾವ ಮಟ್ಟಕ್ಕೆ ಆಶೀರ್ವಾದಿಸಲ್ಪಟ್ಟು ಬಂದಿದ್ದೇವೆ, ಅದಕ್ಕಾಗಿ ಶೋಧನೆಗಳು ಬಂದಿದ್ದವು ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಇನ್ನು 11ನೇ ವಾಕ್ಯದಲ್ಲಿ, ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ, ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನೋಡಿ, ಅಲ್ಲಿ ನಾವು ನೋಡ್ತೇವೆ, ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ. ಕೆಲವೊಮ್ಮೆ ನಮಗೆ ಈ ರೀತಿ ಕೂಡ ಅನ್ನಿಸಿದ್ದು ಇರಬಹುದು, ಅಥವಾ ನಮಗೆ ಕೆಲವೊಮ್ಮೆ ಈ ರೀತಿಯಾಗಿ ಒಂದು ಅನಿಸುವಿಕೆ ಬಂದಿದ್ದಿರಬಹುದು. ಏನು? ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದ್ದಾನೆ, ಸಿಕ್ಕಿಕೊಂಡಿದ್ದೇವೆ, ಸಿಕ್ಕಿ ಹಾಕಿಕೊಂಡಿದ್ದೇವೆ. ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದೆ, ನಮಗೆ ಮುಂದಕ್ಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ, ಬಹಳ ಭಾರ ಇದೆ ಎಂಬುದಾಗಿ ನಮಗೆ ಅನಿಸಿದ್ದಿರಬಹುದು. ಆದರೆ ನಾವು ಅದನ್ನು ದಾಟಿ ಮುಂದಕ್ಕೆ ಬರುವ ಹಾಗೆ ದೇವರು ನಮಗೆ ಕೃಪೆ ಮಾಡಿದ್ದಾನೆ. ಮುಂದೆ ಕೆಂಪು ಸಮುದ್ರ, ಹಿಂದೆ ಫರೋಹನ ಸೈನ್ಯ, ಬಲೆಯಲ್ಲಿ ಸಿಕ್ಕಿಕೊಂಡ ಅಂಥ ಒಂದು ಅನುಭವ, ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ. ಆದರೆ ನಮ್ಮ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಬಲೆಯಲ್ಲಿ ಸಿಕ್ಕಿಕೊಂಡಂಥ ಪರಿಸ್ಥಿತಿ, ಅನುಭವಗಳು ನಮ್ಮ ಮುಂದೆ ಬಂದಾಗ ದೇವರು ನಮ್ಮನ್ನು ಅವುಗಳಿಂದ ಕಾಪಾಡಿದ್ದಾನೆ. ನೋಡಿ, ಅದನ್ನೇ ನಾವು ಕೀರ್ತನೆಯಲ್ಲಿ ಬೇರೆ ಭಾಗದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಅಲ್ಲಿ ಈ ಪ್ರಕಾರವಾಗಿ ನಾವು ಓದಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. 124ನೇ ಕೀರ್ತನೆಯಲ್ಲಿ ನಾವು ಈ ಪ್ರಕಾರವಾಗಿ ಓದುತ್ತೇವೆ, ನಮ್ಮ ಜೀವ ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬೇಟೆಗಾರನ ಬಲೆಯಿಂದ ತಪ್ಪಿಸಿಕೊಂಡ ಪಕ್ಷಿಯಂತಿದೆ. ಬಲೆಯು ಹರಿದು ಹೋಯಿತು, ನಾವು ತಪ್ಪಿಸಿಕೊಂಡೆವು. ನೋಡಿ, ಅಲ್ಲಿ ಹರಿದು ಹೋಯಿತು ಅಂತ ಹೇಳಿದರು. ಅದಕ್ಕೆ ಕಾರಣ ನಮ್ಮನ್ನು ಸಿಕ್ಕಿಸಿದ್ದ, ನಾವು ಸಿಕ್ಕಿಕೊಂಡಿದ್ದ ಬಲೆಯಿಂದ ನಮ್ಮ ಕರ್ತನು ನಮ್ಮನ್ನು ಬಿಡಿಸಿದ್ದಾನೆ, ಅಥವಾ ಬಲೆ ಹರಿದು ನಮ್ಮನ್ನು ಬಿಡಿಸಿದ್ದಾನೆ. ಎರಡನೇದಾಗಿ ಈ ರೀತಿಯಾಗಿ ನಾವು ತಿಳಿದುಕೊಳ್ಬೋದು, ನಮ್ಮೊಳಗೆ ದೇವರಿಟ್ಟಿದ್ದಂಥ ಅಭಿಷೇಕ, ದೇವರು ನಮಗೆ ಕೊಟ್ಟಂಥ ವಾಗ್ದಾನ ನಮ್ಮನ್ನು ಸಿಕ್ಕಿಸಿದ್ದ ಬಲೆಗಳನ್ನು ಹರಿದು ನಮ್ಮನ್ನು ಬಿಡಿಸಿದೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ 91ನೇ ಕೀರ್ತನೆಯಲ್ಲಿ ನೋಡ್ತೇವೆ, ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ನೀ ನಮ್ಮನ್ನು ತಪ್ಪಿಸಿದ್ದಿ. ಬಲೆಯಲ್ಲಿ ಸಿಕ್ಕಿಕೊಂಡಂಥ ಪರಿಸ್ಥಿತಿಗಳು ಬಂದಾಗ ಬಲೆ ಹರಿದು ನಮಗೆ ಬಿಡುಗಡೆ ಕೊಟ್ಟಂಥ ದೇವರು. ಬೇಟೆಗಾರನ ಬಲೆಯಿಂದ, ಮರಣಕರ ವ್ಯಾಧಿಯಿಂದ ನಮ್ಮನ್ನು ಕಾಪಾಡಿದಂಥ ದೇವರು ಎಂಬುದಾಗಿ. ಬಲೆಯಲ್ಲಿ ಸಿಕ್ಕಿಸಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ, ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇವರು ನಮ್ಮನ್ನು ಕಾಪಾಡಿ ಬಿಡಿಸಿಕೊಂಡು ಬಂದಿದ್ದಾನೆ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದೆ. ತಲೆಗಳ ಮೇಲೆಯೇ ರಥಗಳನ್ನು ಹಾಯಿಸುವಂತೆ ಮಾಡಿದೆ. ನೋಡಿ, ಫರೋಹನ ರಥ ಹಿಂದೆ ಬರುವಾಗ ಆ ಜನ ನಿಜವಾಗಿ ತಮ್ಮ ತಲೆ ಮೇಲೆ ರಥ ಹಾದು ಹೋದಷ್ಟು ವೇದನೆ ಪಟ್ಟಿದ್ದರು, ಹೆದರಿದ್ದರು ಎಂಬುದಾಗಿ. ಅಂದರೆ ಎಷ್ಟೆಲ್ಲ ಶೋಧನೆಗಳು, ಸಂಘರ್ಷಗಳು ತಲೆಯಲ್ಲಿ ನಡೀತಾ ಇದ್ದಾವೆ. ತಲೆ ಒಳಗಡೆ ಭಯಂಕರ ದೊಡ್ಡ ಸಂಘರ್ಷಗಳು ನಡೀತಾ ಇತ್ತು. ಆದರೆ ನಾವು ಕಡೆದಾಗಿ ಅಲ್ಲಿ ನಾವು ನೋಡ್ತೇವೆ, ನಾವು ಬೆಂಕಿಯನ್ನು, ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಬೆಂಕಿಯನ್ನು, ನೀರನ್ನು ದಾಟಬೇಕಾಯಿತು. ನೋಡಿ, ಐಗುಪ್ತ ದೇಶಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿ ಇದ್ದಂಥ ಸ್ಥಳ. ನೋಡಿ, ಎಷ್ಟು ಗಟ್ಟಿ ಕಬ್ಬಿಣವಾಗಿದ್ದರೂ ಅದನ್ನು ಕರಗಿಸುವ ಕುಲುಮೆಯ ಹಾಗೆ ಇದ್ದಂಥ ಸ್ಥಳ. ಕೆಲವೊಮ್ಮೆ ನಾವು ಹೇಳ್ಬೋದು, ನಾನು ಭಾಳ ರಫ್ ಆ್ಯಂಡ್ ಟಫ್ ಇದ್ದೇನೆ, ಸಾಧಾರಣ ಯಾವ ಸಮಸ್ಯೆಗೆ ನಾನು ಹೆದರುವುದಿಲ್ಲ, ಸಾಧಾರಣವಾಗಿ ಯಾವ ಪರಿಸ್ಥಿತಿಗೆ ಕೂಡ ನಾನು ಸೋತು ಹೋಗುವುದಿಲ್ಲ, ಈ ರೀತಿ ಹೇಳುವಂಥ ವ್ಯಕ್ತಿಯಾಗಿದ್ದಿರಬಹುದು.
ಅಥವಾ ಆ ರೀತಿಯೇ ಒಂದು ಗಟ್ಟಿ ಮನಸ್ಸಿನ ವ್ಯಕ್ತಿಯಾಗಿದ್ದಿರಬಹುದು. ಆದರೆ ಬಂದಂಥ ಪರಿಸ್ಥಿತಿಗಳು ಯಾವ ರೀತಿ ಇತ್ತು? ಬೆಂಕಿಯ ಪರಿಸ್ಥಿತಿ, ಕರಗಿಸುವ ಪರಿಸ್ಥಿತಿ, ಕಬ್ಬಿಣ ಕರಗಿಸುವ ಕುಲುಮೆಯಂಥ ಪರಿಸ್ಥಿತಿ. ನೋಡಿ, ಇಸ್ರಾಯೇಲ್ಯರು ಕಬ್ಬಿಣ ಕರಗಿಸುವ ಕುಲುಮೆಯ ಉಪಾಧಿಯಲ್ಲಿದ್ದ ಐಗುಪ್ತದಿಂದ ದೇವರು ಅವ್ರನ್ನ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಎರಡನೇದಾಗಿ ನೀರನ್ನು ದಾಟಬೇಕಾಯಿತು. ನೋಡಿ, ಒಂದು ಬೆಂಕಿಯ ಅಥವಾ ಕಬ್ಬಿಣ ಕರಗಿಸುವ ಕುಲುಮೆಯ ಉಪಾಧಿಯಲ್ಲಿರುವ ಸ್ಥಳ. ಆದರೆ ದೇವರಲ್ಲಿ ಅವರು ಕರಗಿ ಹೋಗಲಿಕ್ಕೆ ನಿರ್ನಾಮವಾಗಲಿ ಬಿಡಲಿಲ್ಲ. ಕಬ್ಬಿಣದ ಕುಲುಮೆಯ ಪರಿಸ್ಥಿತಿಯಾಗಿದ್ದರೂ ನಿರ್ನಾಮವಾಗುವುದಕ್ಕೆ ಬಿಡಲಿಲ್ಲ. ನಾವು ದಾನಿಯೇಲನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಬೆಂಕಿಯೊಳಗೆ 3 ಹಾಕಲ್ಪಟ್ಟಿದ್ದಾರೆ, ಶದ್ರಕ್, ಮೇಷಕ್, ಅಬೇದನಗೋ. ಆದರೆ ಅವರು ಸುಟ್ಟು ಹೋಗೋದಕ್ಕೆ ದೇವರು ಬಿಡಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇಂಥ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದಾಗ ನಾವು ಸುಟ್ಟು ಹೋಗುವುದಕ್ಕೆ ದೇವರು ನಮ್ಮನ್ನು ಬಿಡಲಿಲ್ಲ, ಕರಗಿ ಹೋಗುವುದಕ್ಕೆ ದೇವರು ನಮ್ಮನ್ನು ಬಿಡಲಿಲ್ಲ. ಮತ್ತು ನಾವು ನೋಡ್ತಾ ಇದ್ದೇವೆ, ನೀರನ್ನು ದಾಟಬೇಕಾಯಿತು. ಇಸ್ರಾಯೇಲ್ಯರು ಒಂದು ಬೆಂಕಿ ಕಬ್ಬಿಣ ಕರಗಿಸುವ ಕುಲುಮೆಯೋಪಾದಿಯಲ್ಲಿ ಇದ್ದಂಥ ಸ್ಥಳದಿಂದ ಹೊರಗಡೆ ಬಂದಾಗ ಈಗ ಅವರು ನೀರನ್ನು ಎದುರಿಸಬೇಕಾಯಿತು. ದೊಡ್ಡ ಸಮುದ್ರ ಅವರ ಮುಂದೆ ನಿಂತಿದೆ. ಆದರೆ ಕಬ್ಬಿಣ ಕರಗಿಸುವ ಕುಲುಮೆಯಂತಿದ್ದ ಐಗುಪ್ತದಿಂದ ಬಿಡಿಸಿದ ದೇವರು ಕೆಂಪು ಸಮುದ್ರವನ್ನು ಕೂಡ ವಿಭಜಿಸಿ ಒಣ ನೆಲದಲ್ಲಿ ದಾಟುವ ಹಾಗೆ ಮಾಡಿದ್ದಾನೆ. ಹಾಗೆ ಅಲ್ವಾ ನನ್ನ ಪ್ರೀತಿಯ ಸಹೋದರ ಸಹೋದರಿ? ವರ್ಷದ ಪ್ರಾರಂಭದಲ್ಲಿ ಏನೆಲ್ಲ ರೀತಿಯ ವಾಗ್ದಾನಗಳನ್ನು ಹೊಂದಿಕೊಂಡು ಕನಸುಗಳು ಇಟ್ಕೊಂಡು ಮುಂದೆ ಬರುವಾಗ ಅನೇಕ ಶೋಧನೆಗಳು ಬಂತು. ಆದರೆ ದೇವರು ನಂಬಿಗಸ್ತನಾಗಿ ತನ್ನ ವಾಗ್ದಾನಗಳನ್ನು ನೆರವೇರಿಸಿ ಎಲ್ಲ ರೀತಿಯ ಅಪಾಯಗಳಿಂದ ತಪ್ಪಿಸಿ ಅದ್ಭುತವಾಗಿ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಾನಲ್ಲವ. ಈ ದಿನದಲ್ಲಿ ನಾವು ವಾಕ್ಯವನ್ನು ಕೇಳುವಾಗ ನಾವೊಮ್ಮೆ ತಿರುಗಿ ನೋಡಿದರೆ ಇದೆಲ್ಲ ನಮ್ಮ ನೆನಪಿಗೆ ಬರುವಂಥದ್ದಾಗಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಾಲುಗಳು ಜಾರುವಂಥ ಪರಿಸ್ಥಿತಿ, ಜೀವ ಹೋಗುವಂಥ ಪರಿಸ್ಥಿತಿ ಅಥವಾ ಜೀವ ಹೋಗುವ ಪರಿಸ್ಥಿತಿಯಲ್ಲಿ, ಕಾಲುಗಳು ಜಾರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಜೀವ ಉಳಿಸಿ ನಾವು ಜಾರದ ಹಾಗೆ ನಮ್ಮನ್ನು ಕಾಪಾಡಿದ್ದಾನೆ. ಮತ್ತು ಶೋಧನೆಗಳು ಬಂದಾಗ ಆ ಶೋಧನೆಗಳಲ್ಲಿ ನಾವು ನಷ್ಟವಾಗಿ ಹೋಗದೆ ಬೆಳ್ಳಿಯ ಹಾಗೆ, ಪುಟಕ್ಕೆ ಹಾಕಿದ ಬೆಳ್ಳಿಯ ಹಾಗೆ ಹೆಚ್ಚು ಬೆಲೆಯುಳ್ಳವರಾಗಿ ಕಂಡುಬರುವಂತೆ ದೇವರು ಸಹಾಯ ಮಾಡಿದ್ದಾನೆ. ಬಲೆಯಲ್ಲಿ ಸಿಕ್ಕಿಕೊಂಡಂಥ ಪರಿಸ್ಥಿತಿಗಳು ಬಂದಾಗ, ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದ ಪರಿಸ್ಥಿತಿ ಬಂದಾಗ ದೇವರು ಬಲೆಯನ್ನು ಹರಿದು ಹಾಕಿ, ಅಭಿಷೇಕದ ಮೂಲಕ ಬಲೆಯನ್ನು, ನೊಗವನ್ನು ಹರಿದು ಹಾಕಿ, ಕೆಡವಿ ಹಾಕಿ ದೇವರು ಎಲ್ಲ ರೀತಿಯ ಬೇಟೆಗಾರನ ಬಲೆಯಿಂದ ತಪ್ಪಿಸಿ ಅದ್ಭುತವಾಗಿ ಕಾಪಾಡಿದ್ದಾನೆ. ಮನುಷ್ಯರು ತಲೆಯ ಮೇಲೆ ರಥಗಳು ಚಲಿಸುವ ಹಾಗೆ ಮಾಡಿದಾಗ ದೇವರು ಕಾಪಾಡಿದ್ದಾನೆ. ಬೆಂಕಿಯಿಂದ, ನೀರಿನಿಂದ ಪಾರುಗಾಣಿಸಿದ್ದಾನೆ ಅಥವಾ ದಾಟಿ ಬರುವ ಹಾಗೆ ಮಾಡಿದ್ದಾನೆ. ಬೆಂಕಿ ನಮ್ಮನ್ನು ದಹಿಸಲು ಬಿಡಲಿಲ್ಲ, ನೀರು ನಮ್ಮನ್ನು ಮುಳುಗಿಸಿ ಬಿಡಲು ಬಿಡಲಿಲ್ಲ. ಕಬ್ಬಿಣ ಕರಗಿಸುವ ಕುಲುಮೆಯ ಪರಿಸ್ಥಿತಿಗಳು, ಅಗ್ನಿ ಕುಂಡದ ಅಥವಾ ಬೆಂಕಿ ಕುಂಡದ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ವಾಕ್ಯದಲ್ಲಿ ನೋಡ್ತೇವೆ, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಸುಸ್ಥಿತಿಗೆ, ಒಳ್ಳೆಯ ಸ್ಥಿತಿಗೆ, ಆಶೀರ್ವಾದದ ಸ್ಥಿತಿಗೆ, ಅಭಿವೃದ್ಧಿಯ ಸ್ಥಿತಿಗೆ, ಈ ವರ್ಷದ ಕೊನೆಯ ಭಾಗಕ್ಕೆ ಬಂದಿರುವಾಗ ಅಭಿವೃದ್ಧಿಯ ಸ್ಥಿತಿಗೆ ನಮ್ಮನ್ನು ನಮ್ಮ ದೇವರು ನಡೆಸಿದ್ದಾನೆ, ಪಾರುಗಾಣಿಸಿದ್ದಾನೆ. ಎಲ್ಲ ರೀತಿಯ ಅಪಾಯಗಳಿಂದ ಪಾರುಗಾಣಿಸಿದ್ದಾನೆ. ಬಲೆಯ ಪರಿಸ್ಥಿತಿ, ನೊಗದ ಪರಿಸ್ಥಿತಿ, ನೀರಿನ ಸಮುದ್ರದ ರೀತಿಯ ಪರಿಸ್ಥಿತಿಗಳು, ಕಬ್ಬಿಣ ಕರಗಿಸುವ ಕುಲುಮೆಯ ಉಪಾದಿಯ ಪರಿಸ್ಥಿತಿಗಳು, ತಲೆಯ ಮೇಲೆಯೇ ರಥಗಳು ಹಾಯಿಸಲ್ಪಡುವಂಥ ಪರಿಸ್ಥಿತಿಗಳು. ನೋಡಿ, ಏನೆಲ್ಲ ಪರಿಸ್ಥಿತಿಗಳಲ್ಲಿ ಜೀವ ಉಳಿಸಿ ಜಾರದಂತೆ, ಬಿದ್ದು ಹೋಗದಂತೆ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ನಾವು ನೋಡ್ತೇವೆ, 1 ಸಮುವೇಲ 7ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಸಮುವೇಲ ಪ್ರವಾದಿ ಹೇಳುತ್ತಿದ್ದಾನೆ. 1 ಸಮುವೇಲ 7ನೇ ಅಧ್ಯಾಯ ಅದರ 12ನೇ ವಾಕ್ಯದಲ್ಲಿ
ಸಮುವೇಲ ಪ್ರವಾದಿ ಹೇಳ್ತಿದ್ದಾನೆ. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಯೆಹೋವನು ಎಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬಿನೆಜರ್ ಎಂದು ಹೆಸರಿಟ್ಟನು. ದೇವರು ಎಲ್ಲಿಯವರೆಗೆ ಸಹಾಯ ಮಾಡಿದ್ದಾನೆ, ಇದುವರೆಗೆ ಸಹಾಯ ಮಾಡಿದ್ದಾನೆ. ವರ್ಷದ ಪ್ರಾರಂಭ ಮೊದಲುಗೊಂಡು ಇದುವರೆಗೆ ಸಹಾಯ ಮಾಡಿದ್ದಾನೆ. ಏನೆಲ್ಲ ಶೋಧನೆಗಳು ಬಂದಾಗ, ಹೋರಾಟಗಳು ಬಂದಾಗ, ಯುದ್ಧದ ಪರಿಸ್ಥಿತಿಗಳು ಬಂದಾಗ, ಅಲ್ಲಿ ಫಿಲಿಸ್ಟಿಯರೊಂದಿಗಿನ ಯುದ್ಧದ ಪರಿಸ್ಥಿತಿಗಳು ಬಂದಾಗ, ಅಸಹಾಯಕರಾಗಿ ಕಂಡು ಬಂದಾಗ, ಹೋರಾಡಲು ಯುದ್ಧಾಯುಧಗಳು ಸೈನಿಕರು ಇಲ್ಲದ ಪರಿಸ್ಥಿತಿಗಳು ಬಂದಾಗ, ದೇವರಿಗೆ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಸಹಾಯ ಮಾಡಿದ್ದಾನೆ. ಯೆಹೋವನು ಇಲ್ಲಿಯವರೆಗೆ ಸಹಾಯ ಮಾಡಿದ್ದಾನೆ. ಹಾಗಾಗಿ 121ನೇ ಕೀರ್ತನೆ ಮೊದಲ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲ್ಲಿವರೆಗೆ ಸಹಾಯ ಮಾಡಿದ ದೇವರು ಇನ್ನು ಮುಂದೆ ಕೂಡ ಸಹಾಯ ಮಾಡುವವನಾಗಿದ್ದಾನೆ. ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದ ನನ್ನ ಸಹಾಯವು ಬರುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಿಮೋಚನಾ ಕಾಂಡ ಪುಸ್ತಕ ಅದರ 15ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅಲ್ಲಿ ಮೋಶೆ ಹಾಡುವಂಥ ಅಥವಾ ಇಸ್ರಾಯೇಲರೊಂದಿಗೆ ಸೇರಿಕೊಂಡು ಹಾಡುವಂಥ ಹಾಡನ್ನು ಆ 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೆಹೋವನೇ, ದೇವರುಗಳಲ್ಲಿ ನಿನ್ನ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ನೋಡಿ, ಆತನಿಗೆ ಸಮಾನರು ಯಾರಿದ್ದಾರೆ? ಅದ್ಭುತ ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ಆತ ಮಾಡಿದ್ದಾನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ನಾವು 30ನೇ ಕೀರ್ತನೆಗೆ ಬರುವಂಥ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 30ನೇ ಕೀರ್ತನೆ ಅದರ 5ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡ್ತೇವೆ. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳಿದುಕೊಂಡರು, ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ದುಃಖದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದಾಗಿಯೂ ಅವೆಲ್ಲವುಗಳಿಂದ ಬಿಡಿಸಿ ಕೊನೆಗೆ ಹರ್ಷಧ್ವನಿ ಕೇಳಿಸುವ ಹಾಗೆ ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅದ್ಭುತವಾಗಿ ನಮ್ಮನ್ನು ನಡೆಸಿದ್ದಾನೆ ವರ್ಷದ ಪ್ರಾರಂಭದಿಂದ ಈ ದಿನದವರೆಗೆ. ಹಾಗಾದರೆ ಇದುವರೆಗೆ ಸಹಾಯ ಮಾಡಿದ ದೇವರು ಇನ್ನು ಮುಂದೆ ಕೂಡ ನಮ್ಮನ್ನು ಅದ್ಭುತ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ, ಜೀವಂತ ದೇವರಾಗಿದ್ದಾನೆ. ನೋಡಿ, ಆತ ಏನು ಮಾಡಿದ್ದಾನೆ? ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ನಮ್ಮನ್ನು ಸುಸ್ಥಿತಿಗೆ ಪಾರುಗಾಣಿಸಿದ್ದಾನೆ. ಹಾಗಾದರೆ ಸುಸ್ಥಿತಿಯಲ್ಲಿ ನಮ್ಮ ದೇವರು ನಡೆಸುವಾತನಾಗಿದ್ದಾನೆ, ಅದ್ಭುತವಾಗಿ ನಡೆಸುವಾತನಾಗಿದ್ದಾನೆ, ಅತಿಶಯಕರವಾಗಿ ನಮ್ಮ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹಾಗಾಗಿ ಆ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಹೊಸ ವರ್ಷದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರ ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಸ್ವಾಮಿ, ವರ್ಷದ ಪ್ರಾರಂಭದಿಂದ ಈ ಕೊನೆಯ ಸಮಯದವರೆಗೆ ಅದ್ಭುತವಾಗಿ ನಮ್ಮನ್ನು ನಡೆಸಿದಂಥ ದೇವರು, ಏನೆಲ್ಲ ಅಪಾಯಗಳು, ರೋಗಗಳು, ಜೀವ ಹೋಗುವಂಥ ಪರಿಸ್ಥಿತಿಗಳು, ಬಲೆಯಲ್ಲಿ ಸಿಕ್ಕಿಕೊಂಡಂಥ ಪರಿಸ್ಥಿತಿಗಳು, ಭಾರವಾದ ಕೊರಡನ್ನು ಸೊಂಟಕ್ಕೆ ಕಟ್ಟಿದಂಥ ಪರಿಸ್ಥಿತಿಗಳು, ಬೆಂಕಿ ನೀರಿನ ಪರಿಸ್ಥಿತಿಗಳು, ಏನೆಲ್ಲ ಶೋಧನೆಗಳು, ಸಂಕಷ್ಟಗಳು ಬಂದಾಗ್ಯೂ ಅದ್ಭುತವಾಗಿ ನಮ್ಮನ್ನು ನಡೆಸಿ, ಹೌದು, ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಇಷ್ಟರವರೆಗೆ, ಇಲ್ಲಿಯವರೆಗೆ ನೀನು ಸಹಾಯ ಮಾಡಿದ್ದಿ. ಇನ್ನು ಮುಂದೆ ಕೂಡ ನಮಗೆ ಸಹಾಯ ಮಾಡಿ ನಡೆಸುವುದಕ್ಕೆ ನೀನು ಶಕ್ತನಾದಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಹೊಸ ವರ್ಷಕ್ಕೆ ನಿನ್ನ ಮಕ್ಕಳು ಪ್ರತಿಯೊಬ್ಬೊಬ್ಬರು ಪ್ರವೇಶ ಮಾಡುವಾಗ ಹೊಸ ಬಲದೊಂದಿಗೆ, ಹೊಸ ಅಭಿಷೇಕದೊಂದಿಗೆ, ಹೌದು ಪ್ರವೇಶಿಸುವುದಕ್ಕೆ, ಹೊಸ ವರ್ಷದಲ್ಲಿ ಪ್ರತಿಯೊಬ್ಬೊಬ್ಬರು ಆಶೀರ್ವಾದಿಸಲ್ಪಡುವುದಕ್ಕೆ ನೀ ಸಹಾಯ ಮಾಡು ಅಪ್ಪ. ಏನೆಲ್ಲ ರೀತಿಯ ಶೋಧನೆ, ಹೋರಾಟಗಳು ಬಂದಾಗಿ ಕಾಪಾಡಿ, ಜೀವದಿಂದ ಉಳಿಸಿ, ಆಶೀರ್ವದಿಸಿ, ಅದ್ಭುತಗಳನ್ನು ಮಾಡಿ, ಅದ್ಭುತ ಸಾಕ್ಷಿಗಳಾಗಿ ಈ ದಿನದಲ್ಲಿ ನಿನ್ನ ಮಕ್ಕಳನ್ನು ನಿಲ್ಲಿಸಿದ್ದೀಯಲ್ಲ, ಹೊಸ ವರ್ಷದಲ್ಲಿಯೂ ಕೂಡ ನಿನ್ನ ಸಾಕ್ಷಿಗಳಾಗಿ ನಿಲ್ಲಿಸು ಅಪ್ಪ. ವಾಕ್ಯಗಳ ಮೂಲಕ ಮಾತನಾಡಿ ಬಲಪಡಿಸಿ, ಪ್ರಾರ್ಥನೆಯಲ್ಲಿ ಬಲಪಡಿಸಿ, ಆತ್ಮನ ಮೂಲಕವಾಗಿ ಬಲಪಡಿಸಿ ನಿನ್ನ ಮಕ್ಕಳನ್ನು ನಡೆಸಬೇಕೆಂಬುದಾಗಿ ಅಪ್ಪ ನಿನ್ನ ಸೇವಕನಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸುವ ಎಲ್ಲರನ್ನ ಆಶೀರ್ವಾದ ಮಾಡು. ಆರಾಧನೆಯಲ್ಲಿ ಸೇರಿರುವ ಎಲ್ಲರನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದು, ಸ್ವಲ್ಪ ಸಮಯ ಹಾಡಲು, ಸ್ತುತಿಸಲು, ಕೊಂಡಾಡಲು, ಪ್ರಾರ್ಥಿಸಲು ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ಎಲ್ಲ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ ಅಪ್ಪ.
ಈ ವಾರದಲ್ಲಿ ದಿನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ ಆನ್ಲೈನ್ ಮೂಲಕ ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.